ಈ ವರ್ಷದ ಬಕ್ರೀದ್ ಆಚರಣೆ ಮುಸ್ಲಿಮರ ಪಾಲಿಗೆ ಹೇಗಿತ್ತು ಅಂತ ನೋಡಿದ್ರೆ ತೀವ್ರ ಕಳವಳ ಉಂಟಾಗುತ್ತೆ. ಈದ್ ಹೊತ್ತಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮತ್ತು ಮೇಕೆ ಬಲಿ ವಿರುದ್ಧದ ಪ್ರತಿಭಟನೆಗಳಂತಹ ಘಟನೆಗಳಲ್ಲಿ ಥಾಣೆಯಲ್ಲಿ ನಡೆದ ಘಟನೆಯೂ ಒಂದಾಗಿತ್ತು. ಮೇ 26ರಂದು ಥಾಣೆಯ ಮೀರಾ ರಸ್ತೆ ಉಪನಗರದಲ್ಲಿರುವ ಸಹಕಾರಿ ವಸತಿ ಸಂಘ ಪೂನಂ ಕ್ಲಸ್ಟರ್ 1ರ ಹೊರಗೆ ನಡೆದ ಘಟನೆಗಳ ಬಗ್ಗೆ ಟಿವಿ ವಾಹಿನಿಗಳು ಭಯಂಕರ ವರದಿ ಮಾಡಿದ್ವು. ಹಬ್ಬಕ್ಕಾಗಿ ಮುಸ್ಲಿಂ ನಿವಾಸಿಗಳು ಮೇಕೆಗಳನ್ನ ಸಾಕ್ತಾ ಇದ್ದ ಪೂನಂ ಕ್ಲಸ್ಟರ್ ಸೊಸೈಟಿಯ ಒಳಗೆ ಹಂದಿಯನ್ನ ಹೊತ್ತೊಯ್ದ ಘಟನೆ ನಡೆಯಿತು. ಹಿಂದುತ್ವ ಕಾರ್ಯಕರ್ತರು ಸೊಸೈಟಿಯ ಗೇಟ್ ಎದುರು ಜಮಾಯಿಸಿದ್ರು. ಕೆಲವರು ಹಂದಿಯನ್ನ ತಂದ್ರು. ಟಿವಿ ನಿರೂಪಕರು ಅಕ್ರಮ ಬಲಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಸೊಸೈಟಿ ಆವರಣದಲ್ಲಿ ಪ್ರಾಣಿ ಬಲಿ ಸಂಪೂರ್ಣ ನಿಷೇಧ ಮಾಡಲಾಗಿದೆ ಅಂತ ಹೇಳಲಾಗ್ತಿತ್ತು. ಆದರೆ ಸತ್ಯ ಏನು ಅಂತ ತಿಳಿಯದೆ ವರದಿ ಮಾಡಲಾಗ್ತಿತ್ತು ಅನ್ನೋದು ಬಹಿರಂಗವಾಗಿದೆ. ನ್ಯೂಸ್ ಲಾಂಡ್ರಿ ವರದಿ ಪ್ರಕಾರ ಹೌಸಿಂಗ್ ಸೊಸೈಟಿ ಹಲವು ವರ್ಷಗಳಿಂದ ಅಲ್ಲಿ ನಿಯಂತ್ರಿತ ವ್ಯವಸ್ಥೆಯಡಿ ಹಬ್ಬಕ್ಕೆ ಮೊದಲು ತಾತ್ಕಾಲಿಕವಾಗಿ ಮೇಕೆಗಳನ್ನ ಸಾಕಲು ನಿವಾಸಿಗಳಿಗೆ ಅನುಮತಿ ನೀಡಿದೆ ಅಂತ ದಾಖಲೆಗಳು ಹೇಳುತ್ತೆ. ಇಲ್ಲಿ ಮಾಧ್ಯಮಗಳು ಏನೂ ವಿವೇಚನೆ ಬಳಸದೆ ಯದ್ವಾತದ್ವಾ ವರದಿ ಮಾಡಿ ಗೊಂದಲಕ್ಕೆ ಕಾರಣವಾಗಿದ್ವು. ವಿವಾದ ಎದ್ದಿದ್ದು ಹಬ್ಬಕ್ಕೆ ಮೊದಲು ಮೇಕೆಗಳನ್ನ ಇರಿಸಲು ನಿರ್ಮಿಸಲಾದ ತಾತ್ಕಾಲಿಕ ಬಿದಿರಿನ ಆವರಣದ ಬಗ್ಗೆ. ಆದರೆ ಇದು ಹೊಸ ವಿಷಯವೇನೂ ಆಗಿರಲಿಲ್ಲ. ಇದನ್ನ ಆಡಳಿತ ಸಮಿತಿ ಮೊದಲಿಂದಲೂ ಒಪ್ಪಿದೆ ಅಂತ ಸೊಸೈಟಿ ದಾಖಲೆಗಳು ತೋರಿಸುತ್ತೆ. ಸಮಿತಿಯಲ್ಲಿ ಮುಸ್ಲಿಂ ಮತ್ತು ಮುಸ್ಲಿಮೇತರ ಸದಸ್ಯರಿದ್ದಾರೆ. ನ್ಯೂಸ್ ಲಾಂಡ್ರಿ ಪರಿಶೀಲಿಸಿದ ದಾಖಲೆ ಪ್ರಕಾರ ನಿರ್ದಿಷ್ಟ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಮೇಕೆಗಳನ್ನ ಇಡಲು ಅನುಮತಿ ಇದೆ. ಆದರೆ ಪ್ರಾಣಿ ಬಲಿ ನಿಷೇಧಿಸಲಾಗಿದೆ. ಸ್ವಚ್ಛತೆ ಬಗ್ಗೆ ನಿಗಾ ಇಡಲಾಗುತ್ತೆ ಮತ್ತು ಈ ವ್ಯವಸ್ಥೆ ಬಗ್ಗೆ ಆಡಳಿತಕ್ಕೂ ಗೊತ್ತಿದೆ. ಸಾಮಾನ್ಯ ಸ್ಥಳಗಳ ಶುಚಿತ್ವ ಕಾಪಾಡಿಕೊಳ್ಳೋಕೆ ಬಕ್ರೀದ್ ಸಮಯದಲ್ಲಿ ಸದಸ್ಯರು ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಮೇಕೆಗಳನ್ನ ಸಾಕಲು ಅನುಮತಿ ಕೊಡಲಾಗಿದೆ. ಈ ವರ್ಷವೂ ಅದೇ ಆಧಾರದಲ್ಲಿ ಅನುಮತಿ ಕೊಡಲಾಗಿತ್ತು. ಮೇ 13ರಂದು ವ್ಯವಸ್ಥಾಪಕ ಸಮಿತಿ ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಿಸಲು ಹಾಕಿದ್ದ ಷರತ್ತುಗಳ ಪ್ರಕಾರ ಫ್ಲಾಟ್ಗಳ ಒಳಗೆ ಅಥವಾ ಆವರಣದಲ್ಲಿ ಎಲ್ಲೂ ವಧೆ ಮಾಡಬಾರದು, ಸ್ವಚ್ಛತೆ ಕಾಪಾಡಿಕೊಳ್ಬೇಕು ಮತ್ತು ಲಾಬಿಗಳು, ಲಿಫ್ಟ್ಗಳು, ವೇದಿಕೆಗಳು, ಉದ್ಯಾನವನಗಳು ಮತ್ತು ಮಕ್ಕಳ ಆಟದ ಪ್ರದೇಶಗಳಿಂದ ಮೇಕೆಗಳನ್ನು ನಿಷೇಧಿಸಲಾಗಿತ್ತು. ಸಮಿತಿ ಕಾಶಿಮೀರಾ ಪೊಲೀಸ್ ಠಾಣೆ ಮತ್ತು ಮೀರಾ ಭಾಯಂದರ್ ಮುನ್ಸಿಪಲ್ ಕಾರ್ಪೊರೇಷನ್ ಅಗ್ನಿಶಾಮಕ ಇಲಾಖೆಗೆ ಈ ವ್ಯವಸ್ಥೆ ಬಗ್ಗೆ ಔಪಚಾರಿಕ ಮಾಹಿತಿ ನೀಡಿತ್ತು. ಇದು ಮೇ 18ರಿಂದ 28ರವರೆಗೆ ಇರುತ್ತೆ ಅಂತ ಸ್ಪಷ್ಟಪಡಿಸಿತ್ತು. ಹಬ್ಬ ಬಂದ ನಂತರ ಪ್ರಾಣಿಗಳನ್ನ ಬಲಿಗಾಗಿ ನಯಾನಗರ ಪ್ರದೇಶದಲ್ಲಿ ಗೊತ್ತುಪಡಿಸಿದ ಸ್ಥಳಕ್ಕೆ ಸಾಗಿಸಬೇಕಾಗಿತ್ತು. ಹೀಗಿರುವಾಗಲೇ ಒಂದು ಗುಂಪಿನಿಂದ ಆಕ್ಷೇಪ ಬಂತು. 5 ನಿವಾಸಿಗಳು ತಾತ್ಕಾಲಿಕ ಮೇಕೆ ಕೊಟ್ಟಿಗೆಯನ್ನ ತಕ್ಷಣ ತೆಗೆದುಹಾಕುವಂತೆ ಒತ್ತಾಯಿಸಿ ವ್ಯವಸ್ಥಾಪಕ ಸಮಿತಿಗೆ ಪತ್ರ ಬರೆದ್ರು. ಆ ಪತ್ರದ ಪ್ರತಿಯನ್ನ ಪೊಲೀಸರು ಮತ್ತು ಪುರಸಭೆ ಅಧಿಕಾರಿಗಳಿಗೆ ಮಾತ್ರವಲ್ಲದೆ 2 ಹಿಂದುತ್ವ ಸಂಘಟನೆಗಳಾದ ವಿಎಚ್ಪಿ ಮತ್ತು ಬಜರಂಗ್ ದಳಕ್ಕೂ ಕಳಿಸಲಾಗಿತ್ತು. ಮೇ 23ರಂದು ಎಂಬಿಎಂಸಿ ಅಧಿಕಾರಿಗಳು ಪೊಲೀಸರೊಂದಿಗೆ ಸೊಸೈಟಿಗೆ ಭೇಟಿ ನೀಡಿ ತಾತ್ಕಾಲಿಕ ಬಿದಿರಿನ ರಚನೆ ತೆಗೆದುಹಾಕುವಂತೆ ಕೋರಿದ್ರು. ಆದರೆ ಅದಕ್ಕವರು ಬೆಂಕಿ ಸುರಕ್ಷತೆಯ ಕಾರಣ ನೀಡಿದ್ರೆ ಹೊರತು ಮೇಕೆಗಳನ್ನ ಇರಿಸಿದ್ದರ ಬಗ್ಗೆ ಆಕ್ಷೇಪ ಎತ್ತಿರಲಿಲ್ಲ. ನಂತರ ಈ ದೂರಿನ ವಿರುದ್ಧ ಸುಮಾರು 60ರಿಂದ 70 ನಿವಾಸಿಗಳು ಕಾಶಿಮೀರಾ ಪೊಲೀಸ್ ಠಾಣೆಗೆ ಪ್ರತಿ ದೂರು ದಾಖಲಿಸಲು ಹೋದ್ರು. ಹಬ್ಬದ ಅವಧಿಯಲ್ಲಿ ಸೊಸೈಟಿ ಆವರಣದಲ್ಲಿ ಅನಗತ್ಯ ಉದ್ವಿಗ್ನತೆ ಮತ್ತು ಶಾಂತಿ ಭಂಗದ ಸಾಧ್ಯತೆ ಇದೆ ಎಂಬ ಆತಂಕವನ್ನ ಆ ಗುಂಪು ವ್ಯಕ್ತಪಡಿಸಿತು. ಮೇ 25ರಂದು ಎಂಬಿಎಂಸಿ ಅಧಿಕಾರಿಗಳು ಮತ್ತೆ ಬಂದು ಯಾವುದೇ ಎನ್ಒಸಿ ನೀಡಲಾಗಿಲ್ಲ ಎಂಬ ಆಧಾರದ ಮೇಲೆ ಬಿದಿರಿನ ಕೊಟ್ಟಿಗೆ ತೆಗೆದುಹಾಕಲು ಆದೇಶಿಸಿದ್ರು. ಅದನ್ನ ತೆಗೆದ ಬಳಿಕ ಹಬ್ಬಕ್ಕೆ ಕೇವಲ 2 ದಿನಗಳು ಉಳಿದಿದ್ರಿಂದ ಮೇಕೆಗಳನ್ನ ಹಬ್ಬದವರೆಗೆ ಉಳಿಸಿಕೊಳ್ಳೋಕೆ ಅವಕಾಶ ನೀಡಲಾಗುವ ಬಗ್ಗೆ ಒಪ್ಪಂದ ಆಯಿತು. ಆದರೆ ಇದೆಲ್ಲದರ ಹೊರತಾಗಿ ಸೊಸೈಟಿ ಎದುರು ಪ್ರತಿಭಟನೆ ನಡೆಸುವ ಗುಂಪು ಸೇರಿತ್ತು. ಟಿವಿ ವರದಿಗಳೆಲ್ಲ ಸೊಸೈಟಿ ಬಗ್ಗೆನೇ ಇದ್ವು. ಹಿಂದುತ್ವ ಕಾರ್ಯಕರ್ತರು ಒಂದು ಹಂದಿಯನ್ನ ಗೇಟ್ಗಳಿಗೆ ತಂದು ಒಳಗೆ ತಳ್ಳೋಕೆ ಪ್ರಯತ್ನಿಸಿದ್ರು ಅಂತ ಕೂಡ ವರದಿಯಾಗಿತ್ತು. ಪೊಲೀಸರು ಮಧ್ಯ ಪ್ರವೇಶಿಸಿದ್ರು. ಕಡೆಗೆ ಎಂಬಿಎಂಸಿ ಅಧಿಕಾರಿಗಳು ಸುಮಾರು 45ರಿಂದ 50 ಮೇಕೆಗಳನ್ನ ಪುರಸಭೆಯ ಪ್ರದೇಶಕ್ಕೆ ಸ್ಥಳಾಂತರಿಸಿದ್ರು. ಆದರೆ ಇನ್ನೊಂದು ಕಡೆ ಸೊಸೈಟಿ ಒಳಗೆ ಪ್ರಾಣಿ ಬಲಿ ನಡೆದಿತ್ತು ಅಂತೆಲ್ಲ ಸುಮ್ಮನೆ ಆಕ್ಷೇಪಗಳಿದ್ದಿದ್ವು. ವಾಸ್ತವ ಏನು ಅಂತಂದ್ರೆ ಹಬ್ಬ ಹತ್ರ ಆಗ್ತಿರೋದ್ರಿಂದ ಅಲ್ಲಿವರೆಗೆ ಮೇಕೆಗಳನ್ನ ಇಡೋಕೆ ಅನುಮತಿ ನೀಡಲಾಗಿತ್ತೇ ಹೊರತು ಯಾವುದೇ ಬಲಿ ನಡೆದಿರಲಿಲ್ಲ. ಆದರೆ ಮಾಧ್ಯಮಗಳು ಮಾತ್ರ ಪ್ರಾಣಿ ಬಲಿ ನಡೆದೇ ಹೋಗಿದೆ ಅನ್ನುವಂತೆ ಅಬ್ಬರಿಸ್ತಾ ಇದ್ವು. ವರದಿ ಪ್ರಕಾರ ಇಂಡಿಯಾ ಟುಡೇ ಕಾರ್ಯಕ್ರಮದಲ್ಲಿ ಹೌಸಿಂಗ್ ಸೊಸೈಟಿಯಲ್ಲಿ ಪ್ರಾಣಿ ವಧೆ ಮಾಡೋದು ಸರಿ ಅಂತ ಕೆಲವರು ಯಾಕೆ ಭಾವಿಸುತ್ತಿದ್ದಾರೆ ಅಂತೆಲ್ಲ ಪ್ರಶ್ನೆ ಮಾಡಲಾಯಿತು. ಇಂಡಿಯಾ ಟಿವಿಯಲ್ಲೂ ಕೂಡ ಹಿಂದೂ ನಿವಾಸಿಗಳು ಆಕ್ಷೇಪಿಸಿದ್ರು, ಮುಸ್ಲಿಮರು ಒಪ್ಪಲಿಲ್ಲ. ಸೊಸೈಟಿಯೊಳಗೆ ಮೇಕೆಗಳನ್ನ ತಂದ್ರು ಅಂತ ಹೇಳಲಾಯಿತು. ಮೇಕೆಗಳು ಇನ್ನೂ ಅಲ್ಲಿರೋದ್ರಿಂದ ವಿವಾದ ಎದ್ದಿದೆ ಅಂತ ರಿಪಬ್ಲಿಕ್ ಭಾರತ್ನಲ್ಲಿ ಹೇಳಲಾಯಿತು. ಆದರೆ ವಾಸ್ತವಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಚ್ಚಿನ ಮೀಡಿಯಾಗಳು ತಲೆ ಕೆಡಿಸಿಕೊಳ್ಳಲಿಲ್ಲ ಅಂತ ನಿವಾಸಿಗಳು ಹೇಳ್ತಾರೆ. 2020ರಿಂದ ಪೂನಂ ಕ್ಲಸ್ಟರ್ನಲ್ಲಿ ವಾಸ ಮಾಡ್ತಿರುವ ಮಾಜಿ ಬಿಬಿಸಿ ಪತ್ರಕರ್ತೆ ರೆಹಾನಾ ಬಸ್ತಿವಾಲಾ ಕೂಡ ಮಾಧ್ಯಮ ವರದಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವುದನ್ನ ವರದಿ ಉಲ್ಲೇಖಿಸಿದೆ. ಸರಿಯಾಗಿ ಪರಿಶೀಲಿಸದೆ ಸತ್ಯಗಳನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ
ಪ್ರಯತ್ನ ಮಾಡದೆ ಸುಮ್ಮನೆ ಆರೋಪ ಮಾಡಲಾಯಿತು ಅಂತ ಅವರು ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.